ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನೋಡಿ ನಿಮಗೆ ದೊಡ್ಡ ಸೈಜ್ ಬ್ಲೌಸ್ ಅಂದರೆ ಬಿಗ್ ಸೈಜ್ ಬ್ಲೌಸ್ನ 46 ಎದೆ ಸುತ್ತಳತೆ ಇರುವಂಥ ಬ್ಲೌಸ್ನ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಸಿಯಾಗಿ. ನೋಡಿ 46 ಎದೆ ಸುತ್ತಳತೆ ಇದೆ. ನಾನು ಇದಕ್ಕೋಸ್ಕರ 1.25 ಮೀಟ್ರಷ್ಟು ಲೈನಿಂಗ್ನ ತೊಗೊಂಡಿದ್ದೀನಿ. ನಮ್ಗೆ ಲೈನಿಂಗ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಮ್ಗೆ ಕಟ್ಟಿಂಗ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಬ್ಲೌಸ್ ಪೀಸ್ ಅನ್ನೋದು 1 ಮೀಟ್ರ್ ಇದೆ. ಲೈನಿಂಗ್ ಅನ್ನೋದು ನಾವು 1/4 ಮೀಟ್ರ್ ಅನ್ನೋದು ಎಕ್ಸ್ಟ್ರಾನೇ ತೊಗೋಬೇಕು. ಈಗ ನೋಡಿ ಫೋಲ್ಡಿಂಗೆಲ್ಲ ಹಾಕ್ಕೊಂಡಿದ್ದೀನಿ. ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಇಟ್ಕೊಂಡಿದ್ದೀನಿ. ಓಪನ್ ಅನ್ನೋದು ಆಪೋಸಿಟ್ ಸೈಡ್ ಇಟ್ಟು ಕೆಳಗಡೆ ಒಂದು 1/2 ಇಂಚ್ಗೆ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 46 ಎದೆ ಸುತ್ತಳತೆ ಅಂದರೆ ನಮಗೆ ಒಂದು ಸೈಡ್ಗೆ ನೋಡಿ 23 ಬರುತ್ತೆ. 23 ಎಲ್ಲ ಹಾಫು ಅಂದರೆ 11.5 ಬರುತ್ತೆ. 11.5 ಮಾರ್ಕ್ ಮಾಡಿಕೊಂಡು ಒಂದು 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಬ್ಲೌಸಲ್ಲಿ ಕೆಳಗಡೆ ಎಷ್ಟು ಸೊಂಟು ಸುತ್ತಳತೆ ಇದೆಯೋ ಬ್ಯಾಕ್ ಸೈಡು ಅಷ್ಟಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು 1 ಇಂಚ್ ಡಾಟ್ಗೆ ಹಾಕ್ತಾಯಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೋಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ನೋಡಿ ಮಾರ್ಜಿನ್ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಿಗೆ ಮಾರ್ಜಿನ್ ಲೈನ್ ಹಾಕ್ತಾಯಿದ್ದೀವಿ. ನೋಡಿ ಬ್ಲೌಸ್ ಉದ್ದ ಈಗ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸೆಂಟ್ರಿಗೆ ಡಾಟ್ ಇರೋ ಹತ್ರ ನಾವು ಫೋಲ್ಡ್ ಮಾಡಿಕೊಂಡು ಉದ್ದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ಖರ್ಚಿಗೆ ನಾವು ಮೇಲೆ ಇನ್ನೊಂದು ಡಾಟ್ ಹಾಕ್ಕೊಂಡು ಅಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಹಿಂದೆ ನೋಡಿ ಡೀಪ್ ಎಷ್ಟಿದೆಯಾ ಅಂತ ಬಿಟ್ಟು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಗೊತ್ತಾಗುತ್ತೆ ನಮಗೆ. ಇದು ಚಿಕ್ಕದಾಗಿದೆ, ಡೀಪು ಜಾಸ್ತಿ ಇಲ್ಲ, ಇದಕ್ಕೆ ಡೀಪು ತುಂಬ ಚಿಕ್ಕದಿದೆ. ನೋಡಿ ಇಲ್ಲಿ ನಾವು 1 ಇಂಚ್ ಅಷ್ಟು ಇಲ್ಲಿ ಗ್ಯಾಪ್ ಬಿಟ್ಟು ಈ ಥರ ಹಾಕ್ಕೋಬೇಕು. ಆಗ ನಮಗೆ ನೆಕ್ ಕರೆಕ್ಟಾಗಿ ನಾವು ಡ್ರಾ ಮಾಡ್ಕೊಳ್ಳೋಕ್ಕಾಗುತ್ತೆ. ಯಾಕಂದರೆ ಅಲ್ಲಿ 1 ಇಂಚು ನಾವು ಡಾಟ್ ಹಿಡ್ದಿರ್ತೀವಲ್ಲ ಅದು ಅಲ್ಲಿ ಮಡ್ಚ್ಕೊಂಡಿರುತ್ತೆ. ಈಗ ನೋಡಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟಿಗೆ ಕರೆಕ್ಟಾಗಿ ನೆಕ್ ಎಷ್ಟಕ್ಕೆ ಅಂತ ಬಿಟ್ಟು ಬ್ಲೌಸ್ ಪ್ರಕಾರ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ನಾವು ಟೇಪಿನ ಪ್ರಕಾರ ಇನ್ನೊಂದು ಸರ್ತಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅಷ್ಟೇ ಬಂದಿದೆ. 2.5 ಇಂಚ್ ನೆಕ್ ವಿಡ್ತ್ ತೊಗೋತಾ ಇದ್ದೀನಿ. ಈಗ ಶೋಲ್ಡರ್ ಎಷ್ಟಿದೆ ನೋಡೋಣ. ನೋಡಿ 2.25 ಇದೆ ಶೋಲ್ಡರು. 2.25 ಇದ್ದರೆ ನಾವು ಟೋಟಲ್ 3 ತೊಗೋಬೇಕಾಗುತ್ತೆ. ಒಂದು 1/2 ಇಂಚು ನಮಗೆ ಸ್ಲೀವ್ ಜಾಯಿಂಟ್ ಮಾಡೋ ಸೈಡ್ಗೆ ಹೋಗುತ್ತೆ, ಇನ್ನು 1/4 ಇಂಚು ನೆಕ್ ಸೈಡ್ ಹೋಗುತ್ತೆ. ಈಗ ಡೌನ್ಗೆ ನಾನು ಒಂದು 6 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ, ಆರ್ಮೋಲ್ ಡೌನ್ಗೆ. ಇದು ನಾವು ಒಂದು ಸರ್ತಿ ಚೆಕ್ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಮತ್ತೆ ಡ್ರಾ ಮಾಡ್ಕೋಬೋದು. ನೋಡಿ 1.5 ಇಂಚಿಗೆ ನಾನು ಶೇಪ್ನ ತೆಗಿತಾ ಇದ್ದೀನಿ. ಈಗ ನಮ್ಗೆ ಆರ್ಮೋಲು ಸುತ್ತಳತೆ ಅನ್ನೋದು ಎಷ್ಟಿದೆ ಅಂತ ಚೆಕ್ ಮಾಡೋಣ. ನೋಡಿ 10 ಇದೆ ನಮಗಿದು. ನಮಗಿಲ್ಲಿ 10.5 ಬರಬೇಕು, 10.5 ಬರಬೇಕು. ನೋಡಿ ಒಂದು ಚೂರು ಆ ಕಡೆ ಬರ್ತಾಯಿದೆ, ಪರವಾಗಿಲ್ಲ ಕಟ್ ಮಾಡ್ಕೋಬೋದು. ಆದ್ರೂ ನಮ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಕು ಅಂದರೆ ನಾನೊಂದು 1/4 ಇಂಚ್ ಅಷ್ಟಿಲ್ಲಿ ಇನ್ನೂ ಡೌನ್ ಮಾಡ್ತೀನಿ. ನಮಗೆ ಈ ಕಡೆ ಬರಬೇಕಾಗುತ್ತೆ. ನೋಡಿ ಒಂದು 1/4 ಇಂಚ್ ಕೆಳಗಡೆಗೆ ಇನ್ನೊಂದು ಲೈನ್ ಹಾಕ್ಕೊಂಡು ಶೇಪ್ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ತೊಗೋತೀನಿ. ಇದು ನೋಡಿ 46 ಎದೆ ಸುತ್ತಳತೆ ಬ್ಲೌಸ್ ಇದ್ರೂ ಶೋಲ್ಡರ್ ಅನ್ನೋದು ಖಾಲಿ 5.5 ಬಂದಿದೆ. ಕೆಲವೊಂದು ಬ್ಲೌಸಸ್ಗೆ ಈ ಥರನೂ ಬರುತ್ತೆ. ಶೋಲ್ಡರ್ ನಮ್ಗೆ ಕಡಿಮೆ ಇಟ್ಕೊಂಡಾಗ ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕಾಗುತ್ತೆ. ನಾವು ಶೋಲ್ಡರು ಕಡಿಮೆ ಇಟ್ಕೊಂಡು ಆರ್ಮೋಲ್ ರೌಂಡೂ ಸ್ವಲ್ಪ ಕಡಿಮೆ ಏನಾದರೂ ಮಾಡಿದ್ದೀವಿ ಅಂದರೆ ನಮಗೆ ಬ್ಲೌಸ್ ಟೈಟ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ಕೆಳಗಡೆ ಡಾಟ್ ಹಿಡಿತಾ ಇದ್ದೀನಿ. ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ಗೆ ಮಾರ್ಕ್ ಮಾಡಿ ಉದ್ದ ಒಂದು 4 ಇಂಚಿಗೆ ಡಾಟ್ ಹಿಡಿತಿದ್ದೀನಿ. ನೋಡಿ ಇಲ್ಲಿ ಡಾಟ್ ಹತ್ರದಿಂದ ಈ ಸೈಡ್ಗೆ ಒಂದು 1/2 ಇಂಚಿಗೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡೋದ್ರಿಂದ ನಮಗೆ ಬ್ಲೌಸ್ ಸೈಡಲ್ಲಿ ನೆರಿಗೆ ಅನ್ನೋದು ಬರಲ್ಲ ನಾವು ವೇರ್ ಹಾಕ್ಕೊಂಡಾಗ. ಈಗ ನೋಡಿ ಇದ್ರ ಪ್ರಕಾರನೇ ನಾನು ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಬ್ಲೌಸ್ ಕಟ್ ಮಾಡೋದು ಮತ್ತು ಹೊಲಿಯೋದು. ಕೆಲವೊಂದು ದೊಡ್ಡ ಸೈಜ್ ಬ್ಲೌಸ್ ಇದ್ದಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ. ಕಟ್ ಮಾಡಬೇಕಂದ್ರೂ ಕಷ್ಟನೇ ಆಗುತ್ತೆ, ಹೊಲಿಬೇಕಂದ್ರೂ ತುಂಬಾ ಕಷ್ಟ ಆಗುತ್ತೆ. ತುಂಬ ಜಾಯಿಂಟ್ಸ್ ಎಲ್ಲ ಮಾಡಬೇಕಾಗುತ್ತೆ. ಆ ಥರ ಇರುವಾಗ ನೀವು ಸ್ವಲ್ಪ ಲೈನಿಂಗ್ ಅನ್ನೋದು ಜಾಸ್ತಿ ತೊಗೊಂಡ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಈಗ ನೋಡಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ನಾನು ಫ್ರಂಟ್ ಪಾರ್ಟ್ಗೆ ಕಟ್ ಮಾಡೋಕ್ಕೆ ಈ ಥರ ಹಾಕ್ಕೊಂಡು ಸೇಮ್ ಅದು ಹೆಂಗಿದೆಯೋ ಅದೇ ರೀತಿ ನಾನು
ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಬ್ಯಾಕ್ ಯಾವ ರೀತಿ ಕಟ್ ಮಾಡಿದ್ವೋ ಅದೇ ರೀತಿ ನಾವು ಫ್ರಂಟಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ತಿಲ್ಲ, ಸಾರಿ, ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಫ್ರಂಟ್ ಪಾರ್ಟ್ನ ತೊಗೊಂಡು ನಾವು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಶೋಲ್ಡರ್ ಹತ್ರ ನಾವು ಮೇಲೆ ಖರ್ಚಿಗೆ ಬಿಟ್ಬಿಟ್ಟು ಮಾರ್ಜಿನ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಿಗೆ ಆ ಥರ ಈ ಥರ ಇಟ್ಕೊಂಡು ಬ್ಲೌಸ್ನ ಈ ಥರ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ನೋಡಿ, ನೆಕ್ ಎಷ್ಟಿದೆಯೋ ಅಷ್ಟಿಗೆ ಈ ಥರ ಡ್ರಾ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಜಾಸ್ತಿ ಆ ಥರ ಏನಿಲ್ಲ, ನಾವು ಕರೆಕ್ಟಾಗಿ ಡ್ರಾ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ನೋಡಿ ಮತ್ತೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಮೇಲೆಯಿಂದ ಕೆಳಗಡೆವರೆಗೂ ಈ ಥರ ಟೈಟಾಗಿ ಹೇಳ್ಕೊಂಡು ಡಾಟ್ ಎಲ್ಲಿ ಇದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫ್ರಂಟಲ್ಲೂ ಅಷ್ಟೇ, ಉಕ್ಸ್ ಪಟ್ಟಿ ಹತ್ರನೂ ಅಷ್ಟೇ ಡಾಟ್ಗೆ ಮತ್ತು ಎಕ್ಸ್ಟ್ರಾ ಖರ್ಚಿಗೆಲ್ಲ ಸೇರಿಸ್ಕೊಂಡು ನಾವು ಇದು ಮಾಡ್ಕೋಬೇಕು. ಈಗ ಸೈಡಲ್ಲೂ ಅಷ್ಟೇ ನೋಡಿ, ಇಲ್ಲಿಗಿದೆ ಒಂದು 2 ನಾನು ಡಾಟ್ ಇದು ಮಾರ್ಕ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಇವರು ಸೈಡಲ್ಲಿ ಡಾಟ್ ಹಿಡ್ದಿದ್ದಾರೆ. ಅಂದರೆ ಇದು 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ಆ ಡಾಟ್ಗೆ ಸ್ವಲ್ಪ 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1/4 ಇಂಚ್ ಅಥವಾ 1/2 ಇಂಚಷ್ಟು ತೊಗೋಬೋದು. ನೋಡಿ, ಇದು ಕರೆಕ್ಟಾಗಿ ಬಂದಿದೆ ಮೇಲೆಯಿಂದ ಕೆಳಗಡೆವರೆಗೂ ಡಾಟ್ ಅನ್ನೋದು. ನಾವು 1 ಸರ್ತಿ ಇಲ್ಲದವರು 2 ಸರ್ತಿ ಆದರೂ ಚೆಕ್ ಮಾಡ್ಕೋಬೋದು. ಈಗ ನೋಡಿ, ಡಾಟ್ ನಾವು ಎಲ್ಲಿಗೆ ಹಿಡಿಬೇಕು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರನೇ ನಾವು ಡಾಟ್ ಹಿಡಿಬೇಕು ಅಂದರೆ ನೋಡಿ, ಇಲ್ಲಿ 4.5 ಇತ್ತು, ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವರು ಇಷ್ಟು ದಪ್ಪ ಬ್ಲೌಸ್ ಇದ್ರೇನು ಈ ಡಾಟ್ ಅನ್ನೋದು ತುಂಬಾ ಚಿಕ್ಕದಾಗಿ ಹಿಡ್ದಿದ್ದಾರೆ. 3/4 ಇಂಚ್ ಅಷ್ಟೇ ಹಿಡ್ದಿದ್ದಾರೆ. ಉದ್ದ ಬಂದು 2.5 ಹಿಡ್ದಿದ್ದಾರೆ. ನೋಡಿ, ನಾನು ಕರೆಕ್ಟಾಗಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಅವರು ಈ ಬ್ಲೌಸ್ ನಮಗೆ ಕರೆಕ್ಟಾಗಿ ಸರಿ ಹೋಗಿದೆ ಅಂದಿರೋದ್ರಿಂದ ಸೇಮ್ ಅದಕ್ಕೆ ಯಾವ ರೀತಿ ಇದೆಯೋ ಡಾಟು ಅದೇ ರೀತಿಯೇ ನಾವು ಡಾಟ್ನ ಹಿಡಿಬೇಕಾಗುತ್ತೆ. ನೋಡಿ, ಇಲ್ಲಿ 3 ಇಂಚಿಗೆ 3 ಅಥವಾ 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಈ ಥರ ತೊಗೋಬೋದು. ನೋಡಿ, ಇಲ್ಲಿ 1/2 ಇಂಚಿಗೆ ಶೇಪ್ ಅನ್ನೋದನ್ನು ತೆಗಿತಾ ಇದ್ದೀನಿ ಫ್ರಂಟ್ ಸೈಡು. ಈಗ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟುದ್ದ ಇದೆ ಅಂತ ನೋಡೋಣ. 9.5 ಇದೆ, ಅಷ್ಟಿಲ್ಲಿ ನಮ್ಗೆ ಬರಬೇಕು. ಡಾಟಿಗೆ ಹಾಕಿರೋದು ಇದು ಬಿಟ್ಬಿಟ್ಟು 4.5, ಇಲ್ಲಿಂದ 4.5ಗೆ ನೋಡಿ 9 ಕರೆಕ್ಟಾಗಿ ಇಲ್ಲಿದೆ 9.5ಗೆ. ಇದು ಡಾಟ್ ಕಡಿಮೆ ಇದ್ದಿರೋದ್ರಿಂದ ನಮಗೆ ಫ್ರಂಟ್ ಸೈಡು ಎಕ್ಸ್ಟ್ರಾ ಇದು ಬರ್ತಿಲ್ಲ. ಇಲ್ಲಾಂದರೆ ನಮ್ಮ ಫ್ರಂಟ್ ಸೈಡ್ ಈ ಕಡೆ ಸೈಡಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆನ ತೊಗೋಬೇಕಾಗುತ್ತೆ. ನೋಡಿ, ಇದು ಫ್ರಂಟ್ ಸೈಡು ಗ್ಯಾಪ್ ಬಂದಿದೆ ಸ್ವಲ್ಪ. ಇದು ಗ್ಯಾಪ್ ಬರಬಾರ್ದು ಅಂದರೆ ನಾವು ಸೈಡಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಬಟ್ ಇದು ಬ್ಲೌಸ್ ಅವರು ಕರೆಕ್ಟಾಗಿರೋದ್ರಿಂದ ಅದು ಯಾವ ರೀತಿ ಇದೆಯೋ ನಾವು ಅದೇ ರೀತಿಯೇ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಸರ್ತಿ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಉಕ್ಸ್ ಪಟ್ಟಿ ಹತ್ರದಿಂದ ಈ ಸೈಡ್ಗೆ. ನೋಡಿ, ಇಲ್ಲಿ ಸ್ವಲ್ಪ ನಮ್ಗೆ ಕರೆಕ್ಟಾಗಿ ಬಂದಿದೆ. ಡಾಟ್ ಹತ್ರದಿಂದ ಡಾಟ್ ಮೇಲೆಯಿಂದ ಈ ಥರ ಒಂದು ಸರ್ತಿ ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಒಂದು ಸರ್ತಿ ಚೆಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ. ನಾವು ಡಾಟ್ ಹಿಡಿಯೋ ಹತ್ರ ಎಲ್ಲ ಒಂದೊಂದು ಸಿಸರಿಂದ ಮಾರ್ಕ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ನಾವು ಜಾಸ್ತಿ ಡಾಟ್ ಹಿಡಿಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪನೇ. ಅಂದರೆ ಬ್ಲೌಸಲ್ಲಿ ಅವ್ರದ್ದು ಯಾವ ರೀತಿ ಇದೆ ಅದೇ ರೀತಿಯೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ರೈಟಾಗಿ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 4 ಇಂಚು ಅಂದರೆ ನನ್ನ ಮಾರ್ಜಿನು ಎಲ್ಲ ಸೇರಿಸಿ 4 ಇಂಚ್ ಹಾಕ್ತಾಯಿದ್ದೀನಿ. ನೋಡಿ, ಈ ಕಡೆಯೂ ಅಷ್ಟೇ ಮಾರ್ಜಿನ್ಗೆ ಸೇರಿಸ್ಕೊಂಡು 3.5 ಹಾಕ್ತಾಯಿದ್ದೀನಿ. ಅಂದರೆ 2.5 ಇತ್ತು ಅಂದರೆ ನಾವು 1 ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ. ಸೆಂಟ್ರಲ್ಲಿ ನಾವು ಡಾಟ್ ಹತ್ರನೂ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಜಿನ್ ಸೇರಿಸ್ಕೊಂಡು ನಾವು ಇದು ಹಾಕ್ಕೋಬೇಕು. ನಮಗೆ 9.5 ಬರುತ್ತಲ್ಲ ಇಲ್ಲಿ, 9.5ಗೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸ್ ನೋಡಿ, ನಾವು ಈ ಥರ 1/4 ಮೀಟರು ಲೈನಿಂಗ್ ತೊಗೊಳೋದ್ರಿಂದ ನಮ್ಗೆ ಸ್ಲೀವ್ಸ್ಗೂ ಜಾಯಿಂಟ್ ಅನ್ನೋದು ಬರೋದಿಲ್ಲ. ಇದರಿಂದ ಬ್ಲೌಸ್ ಪೀಸ್ ನಮಗೆ ಜಾಯಿಂಟ್ ಕಂಪಲ್ಸರಿ ಬಂದೇ ಬರುತ್ತೆ. ನಾವು ಲೈನಿಂಗು ಜಾಯಿಂಟ್ ಹಾಕಿ ಬ್ಲೌಸ್ ಪೀಸು ಜಾಯಿಂಟ್ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾವು ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. ನೋಡಿ, ಸ್ಲೀವ್ಸ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಕೆಳಗಡೆ
ಮಾರ್ಜಿನ್ ಬಿಟ್ಟಿದ್ದೀನಿ. ಈಗ ನೋಡಿ ಇಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಒಂದು ಸರ್ತಿ ನಾವು ಟೇಪಿಂದನೂ ಚೆಕ್ ಮಾಡ್ಕೋಬೇಕು. 10.5 ಇದೆ, ಈ ಕಡೆಯೂ 10.5 3 ಇಂಚಿಗೆ ಡೌನ್ ತೆಗಿತಾ ಇದ್ದೀನಿ. ಇವ್ರದ್ದು ಇನ್ನೂ ಕಡಿಮೆನೇ ಇದೆ, ಬಟ್ ನಾನು 3 ಇಂಚಿಗೆ ಡೌನ್ ಶೇಪ್ನ ತೆಗಿತಾ ಇದ್ದೀನಿ. ನಮಗಿಲ್ಲಿ 10 ಇಂಚಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ, ಇಲ್ಲಿ 10 ಇಂಚಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಹಿಂಗೆ ನೋಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಎಷ್ಟಿದೆಯೋ ನಮಗೆ ಅಷ್ಟಿಗೆ ನೋಡಿ ಈ ಥರ ಹೆಂಗಿದೆಯೋ ಹಂಗೆ ಕಟ್ ಮಾಡಿಕೊಂಡ್ರೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಮುಗಿಯುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಇದರಲ್ಲಿ ನಾನು ಶೇಪ್ ಬೆಲ್ಟ್ಗೆ ಎಕ್ಸ್ಟ್ರಾ ಇನ್ನೊಂದು ಪೀಸ್ ಬೇಕಾಗುತ್ತಲ್ಲ, ಅದಕ್ಕೆ ನಾನು ಇದರಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಯಿಂಟ್ಸ್ ಹಾಕ್ಕೋಬೋದು ಮತ್ತು ಸಾಕಾಗಲಿಲ್ಲ ಅಂದರೆ. ಅದೇ ರೀತಿ ನಾನು ಪೈಪಿಂಗ್ ಇದು ಎಮ್ಮಿಂಗ್ ಇದು ಮಾಡೋದು ಬ್ಲೌಸ್ಗೆ ಎಮ್ಮಿಂಗು ಬಟ್ಟೆನ ನಾನು ಇಲ್ಲೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ನೋಡಿ, ಸ್ಕೇಲ್ ಎಷ್ಟಾಗಲ ಇದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ನೆಕ್ ತುಂಬ ಕಡಿಮೆ ಇರೋದ್ರಿಂದ ನಮಗೊಂದು 3 ಪೀಸ್ ಆದ್ರೂ ಸರಿ ಹೋಗುತ್ತೆ. ಈಗ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಸೇಮ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ಬ್ಲೌಸ್ ಕಟ್ಟಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ. ನೋಡಿ, ಸ್ಲೀವ್ಸ್ಗೆ ನಾವು ಕಂಪಲ್ಸರಿ ಜಾಯಿಂಟ್ ಮಾಡ್ಕೋಬೇಕು ಕಡೆ ಎಕ್ಸ್ಟ್ರಾ.